ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇನ್ಫಿನಿಟ್ ಬ್ಲಿಸ್. ವಿಂಟರಲ್ಲಿ ಮೆಹಂದಿಯಿಂದ ನ್ಯಾಚುರಲ್ ಆಗಿ ಹೇರ್ ಕಲರಿಂಗ್ ಮಾಡಿದರೆ ನಮಗೆ ಶೀತ ಆಗುತ್ತೆ, ಜ್ವರ ಬರುತ್ತೆ ಅಂತೇಳಿ ನಮ್ಮಲ್ಲಿ ಸುಮಾರಷ್ಟು ಜನ ಕೆಮಿಕಲ್ ಹೇರ್ ಕಲರಿಂಗ್ ಮಾಡ್ತೀವಿ. ಅದ್ರ ಬದಲು ವಿಂಟರಲ್ಲಿ ನಾವು ಮೆಹಂದಿನೇ ಯೂಸ್ ಮಾಡಿ ಅದರ ಶೀತ ಗುಣವನ್ನು ಬ್ಯಾಲೆನ್ಸ್ ಮಾಡಿ ಹೇಗೆ ಹೇರ್ ಕಲರಿಂಗ್ ಮಾಡೋದು ಅಂತ ಈ ವಿಡಿಯೋಲಿ ತೋರಿಸಿದ್ದೀನಿ. ಸುಮಾರಷ್ಟು ಟಿಪ್ಸ್ ಅನ್ನು ಕೂಡ ಶೇರ್ ಮಾಡಿದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೆಹಂದಿಯನ್ನು ಕಲಿಸೋದಕ್ಕೆ ಫಸ್ಟು ನಾನೀಗ ಡಿಕಾಕ್ಷನನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಬ್ಬಿಣದ ಬಾಣಲಿಲಿ 1 ಮಗ್ಗಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕಬ್ಬಿಣದ ಬಾಣಲಿ ಇಲ್ಲ ಅಂದರೆ ನೀವು ಸ್ಟೀಲ್ ಪಾತ್ರೆಯಲ್ಲೂ ಕೂಡ ಡಿಕಾಕ್ಷನ್ ಮಾಡಿಕೊಂಡು ಪ್ಲಾಸ್ಟಿಕ್ ಬೌಲಲ್ಲಿ ಏನಾದರೂ ಕಲಿಸ್ಕೊಳ್ಬೋದು. ಈಗ ಈ ನೀರಿಗೆ ನಾನು 7ರಿಂದ 8 ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಲವಂಗದ ಗುಣ ಉಷ್ಣ, ಇದು ನಮ್ಮ ಬಾಡಿಯನ್ನು ವಾರ್ಮ್ ಆಗಿ ಹಾಟಾಗಿ ಇಡೋದ್ರಿಂದ ಮೆಹಂದಿಯ ಶೀತ ಗುಣವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಾನಿಲ್ಲಿ 7ರಿಂದ 8 ಲವಂಗವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದು ನಮ್ಮ ಸ್ಕ್ಯಾಲ್ಪಲ್ಲಿ ಏನೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೂ ಕೂಡ ಅದನ್ನು ತಡೆಯುತ್ತೆ. ನಂತರ ಇದಕ್ಕೆ 2 ಸ್ಪೂನಷ್ಟು ನಾನು ಮೆಂತೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರ ನೇಚರ್ ಕೂಡ ಉಷ್ಣತೆ ಆಗಿದ್ದು ಇದು ನಮ್ಮ ದೇಹವನ್ನು ವಾರ್ಮ್ ಆಗಿ ಕೂಡ ಇಡುತ್ತೆ. ಹಾಗಾಗಿ ಮೆಂತೆ ಕಾಳನ್ನು ಬಳಸ್ತಾ ಇದ್ದೀನಿ. ಇದರ ನೀರು ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಇದನ್ನು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಟೀ ಪುಡಿಯನ್ನು ಬಳಸ್ತಾ ಇಲ್ಲ, ಅದ್ರ ಬದಲು ಕಾಫಿ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ವಿಂಟರಲ್ಲಿ ಕಾಫಿಯಿಂದ ನಾನು ಒಂದು ಬ್ರೌನ್ ಕಲರ್ ಶೇಡನ್ನು ಮಾಡ್ಕೊಳ್ಳೋಣ ಅಂತ. ಟೀ ಪುಡಿಯನ್ನು ಯೂಸ್ ಮಾಡಿದರೆ ನಿಮಗೆ ಒಂದು ಆರೆಂಜ್ ಕಲರ್ ಟಿಂಟ್ ಬರುತ್ತೆ, ಆದರೆ ವಿಂಟರಲ್ಲಿ ಬೇಡ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ಇದೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಸುಮಾರು 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮೆಂತೆ ಕಾಳಲ್ಲಿರುವಂತಹ ಎಲ್ಲ ಒಳ್ಳೆ ಪ್ರಾಪರ್ಟೀಸು ನೀರಲ್ಲಿ ರಿಲೀಸ್ ಆಗಬೇಕು. ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ನಂತರ 10 ನಿಮಿಷ ಆದಮೇಲೆ ನಮಗೆ ಒಂದು ಡಿಕಾಕ್ಷನ್ ರೆಡಿ ಆಗುತ್ತೆ ಮೆಹಂದಿಯನ್ನು ಕಲಸೋಕ್ಕೆ. ಇದು ತುಂಬ ಬಿಸಿ ಇದೆ, ಅಷ್ಟರಲ್ಲಿ ನಾನು ಅಲೋವೆರಾ ಜೆಲ್ಲನ್ನು ತೆಕ್ಕೊಳ್ತಾ ಇದ್ದೀನಿ. ನೀವು ಮೆಹಂದಿ ಕಲಿಸ್ಬೇಕಾದ್ರೆ ಮಿಸ್ ಮಾಡದೆ ಅಲೋವೆರಾ ಜೆಲ್ಲನ್ನು ಕೂಡ ಹಾಕ್ಕೊಳ್ಳಿ. ನಿಮ್ಮ ಹೇರ್ ತುಂಬಾ ಶೈನಿಂಗ್ ಆಗಿ ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಇದರ ಈಗ ಜೆಲ್ಲನ್ನು ತೆಕ್ಕೊಳ್ಳೋಣ. ಇದನ್ನು ತೆಗೆಯೋದಕ್ಕೆ ನಾನು ಈಸಿ ಮೆಥಡಲ್ಲಿ ಒಂದು ಕೂಂಬನ್ನು ಬಳಸ್ತೀನಿ. ಕೂಂಬನ್ನು ನಾನೀಗ ಫ್ರಂಟ್ ಆ್ಯಂಡ್ ಬ್ಯಾಕ್ ಈ ರೀತಿ ನಿಧಾನವಾಗಿ ಮೂವ್ ಮಾಡ್ತೀನಿ. ಎಲೆ ಮೇಲಿರುವಂತಹ ಜೆಲ್ಲೆಲ್ಲ ನನಗೆ ಪ್ಲೇಟಲ್ಲಿ ಸಿಗುತ್ತೆ ನೋಡಿ. ಇದನ್ನು ನೀವು ಮಿಕ್ಸಿಗೆ ಹಾಕ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಹಾಗೆ ಎಲೆ ಮೇಲೆ ನೋಡಿ ಸ್ವಲ್ಪನೂ ಉಳ್ಕೊಂಡಿಲ್ಲ. ಈಗ ಡಿಕಾಕ್ಷನನ್ನು ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಡಿಕಾಕ್ಷನ್ ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಆಗಿರಬಾರ್ದು, ಸ್ವಲ್ಪ ವಾರ್ಮ್ ಆಗಿರಬೇಕು. ನಾವು ಆವಾಗನೇ ಮೆಹಂದಿಯನ್ನು ಕಲಿಸ್ಕೋಬೇಕಾಗತ್ತೆ. ಈ ಉಳಿದಿದ್ದಂತಹ ಮೆಂತೆ ಕಾಳೇನಿದೆ ಇದು ಏನೂ ವೇಸ್ಟ್ ಆಗಲ್ಲ. ನೀವು ಇದನ್ನು ಫ್ರಿಜ್ಜಲ್ಲಿ ಪ್ರಿಸರ್ವ್ ಮಾಡಿ ಕೂಡ ಇಡ್ಬೋದು. ನಿಮಗೆ ಬೇಕಾದಾಗ ನೀವು ಇದನ್ನು ಹೇರ್ ಪ್ಯಾಕ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಒಂದು ಒಳ್ಳೆ ರಿಸಲ್ಟ್ ಇದರಲ್ಲೂ ಕೂಡ ಸಿಗುತ್ತೆ. ಮುಂದಿನ ವೀಡಿಯೋಸಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಈಗ ಮೆಹಂದಿಯನ್ನು ಕಲಿಸ್ಕೊಳ್ಳೋಣ. ಡಿಕಾಕ್ಷನ್ ಸ್ವಲ್ಪ ವಾರ್ಮ್ ಆಗಿದೆ. ಈಗ ಬೇಕಾದಷ್ಟು ಮೆಹಂದಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹೇರ್ ಲೆಂತಿಗೆ ಅನುಗುಣವಾಗಿ ನೀವು ಮೆಹಂದಿಯನ್ನು ಹಾಕ್ಕೊಳ್ಬೇಕು. ಈಗ ನಾನು ಇದರಲ್ಲಿ ಜೆಲ್ಲನ್ನು ಏನು ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಎಲ್ಲ ಮಿಶ್ರಣನ ನಾನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಓವರ್ನೈಟ್ ಇಟ್ಟರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಆಗಿಲ್ಲ ನಿಮಗೆ ಟೈಮೇ ಇಲ್ಲ ಅಂದರೆ ನೀವು 1 ಅವರ್ ಕೂಡ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ನೆನೆಸಿಟ್ಟು ಹಚ್ಕೊಳ್ಬೋದು. ಈಗ ನೋಡಿ ಇದು ಕಲಸಿದ್ದು ಎಷ್ಟು ಕಲರ್ ಬಂದಿದೆ ಅಂತ. ಇದನ್ನು ನಾನೀಗ ಓವರ್ನೈಟ್ ಇಟ್ಬಿಟ್ಟು ನೆಕ್ಸ್ಟ್ ಡೇಯಲ್ಲಿ ಹಚ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಐರನ್ ಬಾಣಲಿಯಿಂದ ಮೆಹಂದಿಯ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ. ಹೇರ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನಾನು ಹೇರ್ ಆಯಿಲಿಂಗ್ ಮಾಡ್ತೀನಿ. ಹೇರ್ ಆಯಿಲಿಂಗ್ ಮಾಡೋದ್ರಿಂದ ನಿಮಗೆ ಏನಾದರೂ ಇಚಿ ಸ್ಕ್ಯಾಲ್ಪ್ ಇದ್ದರೆ ಅದು ಅವಾಯ್ಡ್ ಆಗುತ್ತೆ. ಹಾಗೆ ಡ್ರೈ ಹೇರ್ ಇದ್ದರೆ ಇದು ತುಂಬಾ ಇಂಪಾರ್ಟೆಂಟ್. ಹೇರ್ ಆಯಿಲಿಂಗ್ ಮಾಡೋದ್ರಿಂದ ನಿಮ್ಮ ಕೂದಲು ಡ್ರೈ ಕೂಡ ಆಗೋದಿಲ್ಲ, ಕಲರ್ ಕೂಡ ಚೆನ್ನಾಗಾಗತ್ತೆ. ಮೆಹಂದಿ ಹಾಕ್ಕೊಳ್ಳೋವಾಗ ನಾವು ಸ್ವಲ್ಪನೇ ಭಾಗ ಕೂದಲನ್ನು ತೆಗೆದುಬಿಟ್ಟು ನೀಟಾಗಿ ಅದಕ್ಕೆಲ್ಲ ಮೆಹಂದಿಯನ್ನು ಹಚ್ಚಿ ಅದನ್ನು ರೀತಿ ಬನ್ ಹಾಕ್ತಾ ಹೋಗಬೇಕು. ಕೈಯೆಲ್ಲ ಮೆಹಂದಿ ಕಲರ್ ಆಗೋದು ಇಷ್ಟ ಆಗಲ್ಲ ಅನ್ನೋರು ಕೈಗೆ ಗ್ಲೌಸ್ಗಳನ್ನು ಯೂಸ್ ಮಾಡ್ಬೋದು. ಇದು ನಿಮಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ ಅಥವಾ ನಿಮ್ಮ ನಿಯರ್ ಬೈ ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇದನ್ನು ಎಷ್ಟೊತ್ತು ನಾವು ಹಚ್ಚಿಟ್ಕೊಳ್ಬೇಕು ಅನ್ನೋದಾದರೆ ವಿಂಟರ್ ಆಗಿರೋದ್ರಿಂದ 30ರಿಂದ 45 ನಿಮಿಷ ಸಾಕು ಅಂತ ಹೇಳ್ತೀನಿ. ಹಾಗೆ ಇದನ್ನು ವಾಶ್ ಮಾಡಬೇಕಾದ್ರೆ ನೀವು ಯೂಸ್ ಮಾಡುವಂಥ ಶಾಂಪೂನ ಯೂಸ್ ಮಾಡಿ 30 to 45 ಮಿನಿಟ್ಸ್ ಆದ ಕೂಡಲೇ ಇದನ್ನು ಕಂಪ್ಲೀಟಾಗಿ ವಾಶ್ ಮಾಡಿ. ನಿಮಗೆ ಒಳ್ಳೆ ಹೇರ್ ಕಲರ್ ಕೂಡ ಸಿಗುತ್ತೆ, ಒಳ್ಳೆ ಕಂಡೀಷನಿಂಗ್ ಕೂಡ ಹೇರ್ಗೆ ಆಗಿರುತ್ತೆ. ಸೊ ನಾನು ಕೂಡ ಈಗ ವಾಶ್ ಮಾಡ್ಕೊಂಡು ಬರ್ತೀನಿ. ಇದರ ರಿಸಲ್ಟ್ ನಿಮ್ಮ ಮುಂದೆ ತೋರಿಸ್ತೀನಿ. ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.